ಅತಿಯಾಸಿ ಸೊಸೆ ವರ್ಸಸ್ ಪುಷ್ಪ ಅಲ್ಲು ಅರ್ಜುನ್. ನಮ್ಮ ಅತಿಯಾಸಿ ಸೊಸೆಯಾದ ಚಂದ್ರಕಾಂತಂ ಉಸಿರಾಡದೆ ಕೂಡ ಇದ್ಬಿಡ್ತಾರೆ. ಆದ್ರೆ ಅತಿಯಾಸಿ ಪಡ್ದೆ ಮಾತ್ರ ಇರಲ್ಲ ತಾನೆ. ಅದಕ್ಕೆ ನಮ್ಮ ಚಂದ್ರಕಾಂತಂ ಮಾಡೋ ಹಂಗಾಮ ಏನೋ ಈ ಎಪಿಸೋಡ್ ಅಲ್ಲಿ ನೋಡೋಣ. ನಮ್ಮ ಚಂದ್ರಕಾಂತಂ ಅವರ ಫ್ರೆಂಡ್ ಇದ್ದಾರಲ್ವಾ ಸುಜಾತ, ಅದೇ ಸಕ್ರೆ ಸುಜಾತ, ಅವರು ಒಂದ್ ದಿವಸ ಚಂದ್ರಕಾಂತಂ ಅವರ ಮನೆಗ್ ಬಂದು ಹಾಲಲ್ಲಿ ಕೂತ್ಕೊಂಡಿರೋ ಸೂರ್ಯಕಾಂತನ ನೋಡಿ, ನಮಸ್ಕಾರ ದೊಡ್ಡಮ್ಮ, ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ? ಆ ಸುಜಾತ ನೀನಾ, ಬಾರಮ್ಮ, ನಾವೆಲ್ಲ ಚೆನ್ನಾಗೇ ಇದೀವಮ್ಮ. ನಿಮ್ ಮನೇಲಿ ಎಲ್ಲ ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ? ಎಲ್ಲ ಚೆನ್ನಾಗೇ ಇದೀವಿ ದೊಡ್ಡಮ್ಮ. ನಾವು ಊರಿಗೆ ಹೋಗ್ತಾ ಇದೀವಿ, ಅದಕ್ಕೆ ಚಂದ್ರ ಏನಾದ್ರೂ ಬರ್ತಾಳೇನೋ ಅಂತ ಕೇಳಕ್ ಬಂದೆ. ಹೌದು, ಅವಳು ಎಲ್ಲಿದ್ದಾಳ ದೊಡ್ಡಮ್ಮ ಅಂತ ಕೇಳಿದ ತಕ್ಷಣ ಅವ್ರಲ್ಲಿಗೆ ಬರ್ತಾರೆ. ನಾನು ಎಲ್ಲೇ ಹೋಗ್ತೀನಿ, ನೀನ್ ಕೇಳಿದ ತಕ್ಷಣ ನಿನ್ ಕಣ್ ಮುಂದೆ ಬರ್ತೀನಿ. ಹೌದು, ಏನ್ ಹೇಳ್ತಿದ್ದೆ, ತಿರುಪತಿಗೆ ಹೋಗ್ತೀಯಾ? ಹೌದೇ, ಹೋಗ್ತಾ ಇದೀವಿ, ನೀನು ನಮ್ ಜೊತೆ ಬರ್ತೀಯಾ? ದೊಡ್ಡಮ್ಮ ಕಳಿಸ್ತೀರಾ? ಕರ್ಕೊಂಡ್ ಹೋಗಮ್ಮ, ಕರ್ಕೊಂಡ್ ಹೋಗು. ದೇವ್ರು ಯಾರನ್ನ ಕರೀತಾರೋ ಅವ್ರಿಗೆ ದರ್ಶನ ಸಿಗೋದು. ಹೇಗೋ ಇವಳನ್ ಕರ್ದಿದಾರ ಅನ್ಸುತ್ತೆ, ಕರ್ಕೊಂಡ್ ಹೋಗು. ಅವ್ರತ್ತೆ ಆತರ ಹೇಳಿದ್ದನ್ ಕೇಳಿ ಚಂದ್ರಕಾಂತಂ ಅವ್ರತ್ತೆನ ಹೇಗೋ ಬಿಟ್ಬಿಟ್ಟು ಹೋಗೋ ಚಾನ್ಸ್ಗೆ ಖುಷಿ ಆಗ್ಬಿಡ್ತಾರೆ. ಹಾಗೆ ಹೊರಡೋ ದಿವಸ ಬಂದಾಗ ಸೂರ್ಯಕಾಂತಂ ಸೊಸೆ ಹತ್ರ, ಚಂದ್ರ ಒಂದ್ ನಿಮಿಷ ಇರೇ, ಬರ್ತೀನಿ ಅಂತ ಹೇಳಿ ಅವ್ರ ಮ್ಯಾಜಿಕಲ್ ಬಾಕ್ಸ್ ಇರೋ ರೂಮ್ಗೆ ಹೋಗಿ ಅದ್ರಿಂದ ಒಂದು ಮ್ಯಾಜಿಕಲ್ ಸ್ಕಾರ್ಫ್ ನ ತೆಗೆದು ಸೊಸೆ ಹತ್ರ ಕೊಟ್ಟು, ನೋಡು, ಇದು ಮ್ಯಾಜಿಕಲ್ ಸ್ಕಾರ್ಫ್. ಇದನ್ನ ಎಲ್ ಬೇಕಾದ್ರೂ ಮಾಯೆ ಆಗಕ್ಕೆ, ಪ್ರತ್ಯಕ್ಷ ಆಗಕ್ಕೆ ಉಪಯೋಗಿಸಬಹುದು. ಅಲ್ಲಿ ಎಲ್ಲಾದ್ರೂ ನೀನು ಕಳ್ದೋಗ್ಬಿಟ್ರೆ ನೀನ್ ಯಾರ ಜೊತೆ ಬಂದೋ ಅವ್ರ ಜೊತೆ ಸೇರ್ಸಕ್ಕೆ ಉಪಯೋಗವಾಗಿರುತ್ತೆ ಅಂತ ಹೇಳಿ ಆ ಮ್ಯಾಜಿಕಲ್ ಸ್ಕಾರ್ಫ್ ನ ಕೊಡ್ತಾರೆ. ಅದನ್ ತಗೊಂಡು ತಿರುಪತಿಗೆ ಹೋದ ಚಂದ್ರಕಾಂತ ದರ್ಶನಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ರೂಮಲ್ಲಿ ಒಬ್ರೇ ಕುತ್ಕೊಂಡಿದ್ರು. ಅವಾಗ ರೂಮಲ್ಲಿ ಒಬ್ರೇ ಇರೋ ಚಂದ್ರಕಾಂತಾಗೆ ಪಕ್ಕದ ರೂಮಲ್ಲಿ ಯಾರೋ ಮಾತಾಡ್ತಿರೋ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಇಲ್ ನೋಡೋ, ಈ ಟೈಟ್ ಸಿಚುವೇಶನ್ ಅಲ್ಲಿ ಆ ಸರ್ನ ಚೆಕ್ ಪೋಸ್ಟ್ ದಾಟ್ಸಿ ಇಲ್ಲಿ ಕರ್ಕೊಂಡ್ ಬಂದ್ರೆ ಒಳ್ಳೆ ಕಮಿಷನ್ ಸಿಗತ್ತೆ. ಆದ್ರೆ ಎಸ್.ಐ. ಶಿಕಾವತ್ ಸರ್ ಕಣ್ ತಪ್ಸಿ ಅದನ್ನ ತಗೊಂಬರ್ಬೇಕಂದ್ರೆ ಅದು ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇವಾಗ ಏನು ಮಾಡೋದು? ಆತರ ಅವ್ರು ಮಾತಾಡೋದನ್ ಕೇಳಿ ಚಂದ್ರಕಾಂತಂ ಹೀಗೆ ಹೇಳ್ತಾರೆ, ಅಯ್ಯೋ, ಪುಷ್ಪ 2 ಬರೋ ಅಷ್ಟೊತ್ತಿಗೆ ಇನ್ನೊಂದು ಪುಷ್ಪರಾಜ್ ಆಗಕ್ಕೆ ನನಗ್ ಚಾನ್ಸ್ ಸಿಕ್ಕಿದೆ. ಹೇಗಾದ್ರೂ ಈ ಸಿಚುವೇಶನ್ ಉಪಯೋಗಿಸ್ಕೊಂಡು ಅದನ್ನಿಲ್ಲಿ ತಗೊಂಡ್ಬರ್ಬೇಕು. ಅದ್ರಲ್ಲಿ ಬರೋ ಕಮಿಷನ್ ತಗೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಹೇಗೋ ಅತ್ತೆ ನನಗ್ ಕೊಟ್ಟಿರೋ ಸ್ಕಾರ್ಫ್ ಉಪಯೋಗಿಸಿ ಆ ವಸ್ತುನೆಲ್ಲ ತಗೊಂಬಂದ್ಬಿಡ್ತೀನಿ, ಆಮೇಲೆ ದುಡ್ಡು ತಗೋತೀನಿ. ಅದೇ ಚಂದ್ರ ಅಂದ್ರೆ. ಚಂದ್ರಕಾಂತಂ ಏನ್ ಅನ್ಕೊಂಡ್ಬಿಟ್ಟಿದೀರಾ ಅಂತ ಹೇಳಿ ಆ ರೂಮ್ಗೆ ಹೋಗಿ ಅವ್ರು ಎಲ್ಲಾರ್ನು ಒಪ್ಸಿ ಆ ಡೀಲಿಂಗ್ ಅಲ್ಲಿ ಅವ್ರಿಗೆ ಜಾಸ್ತಿ ಕಮಿಷನ್ ಬರೋ ತರ ಮಾತಾಡಿ ಆ ಮ್ಯಾಜಿಕಲ್ ಸ್ಕಾರ್ಫ್ ಸಹಾಯದಿಂದ ಆ ವಸ್ತುನ ತಗೊಂಡ್ಬಂದು ಚೆಕ್ ಪೋಸ್ಟ್ ದಾಟಿ ಬಂದು ಪ್ರತ್ಯಕ್ಷ ಆಗೋ ತರ ಮಾಡಿ ತಿರುಪತಿಯಲ್ಲಿದ್ದ ಆ ಸ್ಮಗ್ಲರ್ಸ್ಗೆಲ್ಲ ಇವರು ತುಂಬಾನೇ ಸಹಾಯ ಮಾಡ್ತಾರೆ. ಅವ್ರ ಅತ್ತೆ ಕೊಟ್ಟ ಆ ಮ್ಯಾಜಿಕಲ್ ಸ್ಕಾರ್ಫ್ ನ ತುಂಬಾನೇ ಜಾಸ್ತಿ ಮಿಸ್ಯೂಸ್ ಮಾಡಿದ್ರು. ಏನೋ ಸೊಸೆಗೆ ಸ್ಕಾರ್ಫ್ ಕೊಟ್ರು, ಅವ್ರ ಮೇಲೆ ನಂಬಿಕೆ ಇಲ್ದ ಸೂರ್ಯಕಾಂತಂ ಒಂದು ಇಂಡಿಕೇಶನ್ ಕ್ಯಾಂಡಲ್ ನ ಆ ರೂಮ್ ಅಲ್ಲಿ ಇಟ್ಕೋತಾರೆ. ಅವ್ರ ಸೊಸೆ ಪವರ್ ನ ಏನಾದ್ರೂ ಮಿಸ್ಯೂಸ್ ಮಾಡಿದ್ರೆ ಅದು ಅವರಿಗೆ ತೋರ್ಸ್ಕೊಡತ್ತೆ. ಆ ತರ ಅವ್ರ ಏನ್ ಮಾಡ್ತಿದ್ರೋ ಅದನ್ನ ತೋರಿಸ್ತಿದ್ದ ಆ ಕ್ಯಾಂಡಲ್ ನ ನೋಡಿ, ಎಷ್ಟ್ ಹೇಳಿದ್ರು ಇವಳಿಗೆ ಬುದ್ಧಿ ಮಾತ್ರ ಹೋಗೋದೇ ಇಲ್ಲ. ನಾನ್ ಕೊಟ್ಟಿರೋ ಸ್ಕಾರ್ಫ್ ಅಲ್ಲಿ ಅದ್ ಏನ್ ಕೆಲ್ಸ ಮಾಡ್ತಾಳೋ ಇವಳು, ಬರ್ಲಿ ಇವಳಿಗೆ ಐತೆ ಅನ್ಕೊಂಡು ಅವ್ರ ಸೊಸೆ ಯಾವ್ದೋ ಚಿಕ್ಕ ವಿಷಯನೇ ಮಾಡ್ತಿದ್ದಾರೆ ಅನ್ಕೊಂಡು ಸುಮ್ನೆ ಆಗ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಚಂದ್ರಕಾಂತಂ ತುಂಬಾನೇ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ರು. ಅಷ್ಟ್ರಲ್ಲಿ ಅವ್ರನ್ನ ತಿರುಪತಿ ಕರ್ಕೊಂಡ್ ಹೋಗಿದ್ದ ಸುಜಾತ ಬಂದು ಸೂರ್ಯಕಾಂತಂ ಹತ್ರ ಹೇಳ್ತಾರೆ, ದೊಡಮ್ಮ, ನೀವು ಚಂದ್ರಕಾಂತಾಗೆ ಅದೇನೋ ಮ್ಯಾಜಿಕಲ್ ಸ್ಕಾರ್ಫ್ ಕೊಟ್ಟಿದ್ದೀರಂತಲ್ಲ, ಅದನ್ನಿಟ್ಕೊಂಡು ಅವಳಲ್ಲಿ ತಿರುಪತಿಲಿ ಪುಷ್ಪರಾಜ್ ಅವತಾರ ತಗೊಂಡು ಏನೇನೋ ಮಾಡ್ಕೊಂಡು ಆಟಾಡ್ತವಳೆ. ಅದ್ಯಾವ್ದೋ ಸ್ಮಗ್ಲರ್ಗೆಲ್ಲ ಅವಳು ಹೆಲ್ಪ್ ಮಾಡ್ತಾವಳೆ. ಇಲ್ಲಿ ಬಂದಿರೋ ಕೆಲ್ಸ ಮುಗ್ದೋಯ್ತು, ನಿನ್ಗೆ ಹೇಗೋ ದರ್ಶನನೂ ಆಗಿಲ್ಲ, ಬಾರೆ ಮನೆಗ್ ಹೋಗೋಣ ಅಂದ್ರೆ ಅವಳು ಬರ್ತಾ ಇಲ್ಲ. ಅದಕ್ಕೆ ದೊಡ್ಡಮ್ಮ ಭಯ ಆಗಿ ನಾನ್ ಬಂದ್ಬಿಟ್ಟೆ. ಅದೇನೋ ನಾವ್ ಎಷ್ಟ್ ಹೇಳಿದ್ರು ಅವಳು ಏನು ಕೇಳ್ತಾನೆ ಇಲ್ಲ, ಮನೆಗೂ ಬರ್ತಿಲ್ಲ ಅಂತ ಅವ್ರು ಹೇಳಿದ್ದನ್ ಕೇಳಿದ ತಕ್ಷಣ ಸೂರ್ಯಕಾಂತಂಗೆ ಕೋಪ ಬಂದ್ಬಿಡುತ್ತೆ. ಅತಿ ಆಸೆ ಜಾಸ್ತಿ ಆಗಿ ಏನೋ ಚಿಕ್ಕ ಕೆಲ್ಸ ಮಾಡ್ತಾವಳ ಅನ್ಕೊಂಡ್ರೆ ಇವಾಗ ಇಷ್ಟ ದೊಡ್ಡ ಕೆಲ್ಸ ಎಲ್ಲ ಮಾಡ್ತಾವಳ. ಬರ್ಲಿ ಮನೆಗೆ ಅವಳಿಗೈತೆ, ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಸ್ಕಾರ್ಫ್ ಕೊಟ್ರೆ ಅವಳೇನಂದ್ರೆ ಇದೆಲ್ಲ ಮಾಡ್ತಾವಳ, ಇರ್ಲಿ ಅಂತ ಅವ್ರ ಸೊಸೆ ಏನ್ ಮಾಡ್ತಿದ್ದಾರೆ ಅಂತ ಮ್ಯಾಜಿಕಲ್ ಗ್ಲೋಬ್ ಅಲ್ಲಿ ನೋಡಿದಾಗ ಅಲ್ಲಿ ಚಂದ್ರಕಾಂತ ಒಂದ್ ಸ್ಮಗ್ಲರ್ ಹತ್ರ ಡೀಲ್ ಮಾತಾಡ್ಕೊಂಡಿದ್ರು.
ಅರೆ ಚಿಂಗು ಇಲ್ಲ ಮಂಗು ಇಲ್ಲ ಅದೇ ಹೇಳ್ದೆ ಅಲ್ವಾ 4 ಕೋಟಿ ಕೊಟ್ರೆ ನಿನಗ್ ಬೇಕಾಗಿರೋದನ್ನ ನಿನ್ ಗೋಡನಲ್ಲಿ ತರ್ತೀನಿ. ಬೇಕಂದ್ರೆ ದುಡ್ಡಿಟ್ಬಿಟ್ಟು ಹೋಗು, ಇಲ್ಲ ಅಂದ್ರೆ ಹಿಂದೆ ತಿರುಗದೆ ಇಲ್ಲಿಂದ ಹೋಗು. ಅಷ್ಟೇ ಹೊರತು ದೊಡ್ಡ ವಿಷಯದಲ್ಲಿ ಕಡಿಮೆ ಮಾತ್ರ ಇಲ್ಲ ಅಂತ ತುಂಬಾ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಿರೋ ಚಂದ್ರಕಾಂತಮ್ನ ನೋಡಿ, ಏನೋ ನಿನ್ಗೆ 4 ಕೋಟಿ ಬೇರೆ ಬೇಕಾ? 2 ನಿಮಿಷ ಇರು, ನೀನ್ ಜೈಲಲ್ಲಿ ಕಳಿಸ್ಲಿಲ್ಲ ಅಂದ್ರೆ ಆಮೇಲೆ ನೋಡು ಅಂತ ಹೇಳಿ ಆ ಮ್ಯಾಜಿಕಲ್ ಸ್ಕಾರ್ಫ್ ಅಲ್ಲಿರೋ ಶಕ್ತಿನೆಲ್ಲ ಸೂರ್ಯಕಾಂತಮ್ ತೆಗೆದು ಬಿಡ್ತಾರೆ. ಸರಿಯಾಗಿ ಚೆಕ್ ಪೋಸ್ಟ್ ಹತ್ರ ಬಂದಾಗ ಮಾಯ ಆಗಿರೋ ಆ ಲಾರಿ ಪೊಲೀಸ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಪೊಲೀಸ್ ಶಕಾವತ್ ಸರ್ ಚಂದ್ರಕಾಂತಮ್ ಹತ್ರ ಬಂದು, ಏನಮ್ಮ ಇದು? ಇವ್ರ ಜೊತೆ ಸೇರ್ಕೊಂಡು ನೀನು ಸ್ಮಗ್ಲಿಂಗ್ ಮಾಡ್ತಿದ್ಯಾ? ಬಾ ಬಂದು ಗಾಡಿ ಎಲ್ಲತ್ತು, ಪೊಲೀಸ್ ಸೆಟ್ ಹೇಗಿರುತ್ತೋ ನಾನ್ ತೋರಿಸ್ತೀನಿ ಅಂತ ಹೇಳಿ ಚಂದ್ರಕಾಂತಮ್ನ ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಹೋಗಿ ಕೈ ಕಾಲೆಲ್ಲ ಮುರಿದು 1 ವಾರ ಆದ್ಮೇಲೆ ಕಳಿಸ್ತಾರೆ. ಅವಾಗ ಚಂದ್ರಕಾಂತಮ್ ಎಷ್ಟೋ ಕಷ್ಟಪಟ್ಟು ಕುಂಟಿ ಮನೆಗ್ ಬರ್ತಾರೆ. ಅದನ್ನ ನೋಡಿದ ಸೂರ್ಯಕಾಂತಮ್ ಏನು ಗೊತ್ತಿಲ್ದಂಗೆ, ಏನೇ ಸೊಸೆ ಹಂಗ್ ನಡ್ಕೊಂಡ್ ಬರ್ತಿದ್ಯಾ? ಏನ್ ಕತೆ? ಹೌದು, ತಿರುಪತಿಗೆ ಹೋದವ್ರು ಯಾವಾಗ್ಲೂ ಬಂದ್ರಲ್ಲ, ನಿನ್ಗೇನ್ ಇಷ್ಟ ದಿವಸ ಆಯ್ತು? ಆ ದೇವ್ರು ನಿನ್ನ ಬಿಡ್ಲಿಲ್ವಾ ಏನು? ಹೌದು ಅತ್ತೆ, ದೇವ್ರನ್ನ ಹಾಗೆ ನೋಡ್ಬೇಕು ಅನ್ಕೊಂಡು ಅಲ್ಲೇ ಇದ್ಬಿಟ್ಟೆ ನಾನು. ಅದಕ್ಕೆ ನೋಡ್ಕೊಂಡು ಹಂಗೆ ಇದ್ಬಿಟ್ಟೆ. ಹೌದು, ನಾನ್ ಕೊಟ್ಟೆ ಮ್ಯಾಜಿಕಲ್ ಸ್ಕಾರ್ಫ್ ಎಲ್ಲೇ? ಇಲ್ ಕೊಡು ಅಂತ ಅವ್ರು ಹೇಳಿದ ತಕ್ಷಣ ಅದನ್ನ ಕೇಳಿದ ಚಂದ್ರಕಾಂತಮ್, ಅಯ್ಯೋ, ಪೊಲೀಸ್ ಹೊಡ್ದಿರೋ ಏಟ್ಗೆ ಅದೆಲ್ಲೋ ಮಿಸ್ ಆಯ್ತು ಅಂತ ಗೊತ್ತಾದ್ರೆ ಇವತ್ತೇ ಏನಂತಾರೋ ಏನೋ. ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಅದ ಅತ್ತೆ, ಅದು ದೇವ್ರ ನೋಡ್ದೆ ಅಲ್ವಾ, ನನ್ಗೆ ಗೊತ್ತಿಲ್ದಂಗೆ ಆ ಮ್ಯಾಜಿಕಲ್ ಸ್ಕಾರ್ಫ್ ನ ಹುಂಡಿಯಲ್ಲಿ ಹಾಕ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ಆ ದೇವ್ರಿಗೆ ಯೂಸ್ ಆಗುತ್ತಲ್ಲ, ಬಿಡಿ ಅತ್ತೆ. ಅದೇನೆ, ನಾನಿಲ್ಲಿ ಮ್ಯಾಜಿಕಲ್ ಗ್ಲೋಬಲ್ ನೋಡ್ದಾಗ ಯಾರೋ ಶಿಕಾವತ್ ಸರ್ ಅನ್ನೋ ಒಂದ್ ಪೊಲೀಸು ಅದನ್ನ ತಗೊಂಡಂಗಿತ್ತು. ಹಾ ಅಂದ್ರೆ ಅತ್ತೆ, ಹಾಗಾದ್ರೆ ನೀವು ಈ CCTV ಕ್ಯಾಮ್ರಾಲಿ ನಡೆದಿರೋ ಎಲ್ಲ ನೋಡಿದ್ರಾ? ನೋಡ್ದೆ ಏನೇ ಮಾಡ್ಲಿ, ನಿನ್ನ ಅತಿಯಾಸೆ ಎಲ್ಲ ಗೊತ್ತಾದ್ಮೇಲೆ ನಿನ್ಗೊಂದ್ ವಸ್ತು ಕೊಟ್ರೆ ಅದನ್ನ ಆನ್ ಆಫ್ ಮಾಡೋಕ್ ರಿಮೋಟ್ ಕಂಟ್ರೋಲ್ ನನ್ನ ಹತ್ರ ಇರುತ್ತೆ ಅಂತ ಗೊತ್ತಾಗಲ್ವಾ? ಶಿಕಾವತ್ ಸರ್ ಏಟು ಹೆಂಗಿತ್ತು? ಬರಲ್ಲ ಅಂತ ಅಲ್ಲೇ ಇದ್ದೆ ಅಲ್ವಾ? ಇವಾಗ ಹೆಂಗೈತೆ? ಅಂದ್ರೆ ಇದನ್ನೆಲ್ಲ ನೀವು ಬೇಕು ಅಂತ ಮಾಡ್ಸಿದೀರಾ ಅತ್ತೆ? ಇದೆಲ್ಲ ನಿಮ್ದೆ, ನೀವೇ ಮಾಡಿದ್ದು ಅಂತ ಹೇಳಿ ಅಳಕ್ ಶುರು ಮಾಡ್ತಾರೆ. ಆ ತರ ಅತ್ಯಾಸೆಯಿಂದ ಹೋಗಿರೋ ಲೇಡಿ ಪುಷ್ಪರಾಣಿ ತಿರುಪತಿಯಲ್ಲಿ ಚೆನ್ನಾಗಿ ಓದೆ ತಿಂದು ಮನೆಗ್ ಬಂದಿದ್ದಾರೆ. ಇದೇ ಫ್ರೆಂಡ್ಸ್ ಲೇಡಿ ಪುಷ್ಪರಾಣಿ ಕತೆ. ಇದನ್ ನೋಡಿ ನೀವು ಚೆನ್ನಾಗ್ ನಕ್ಕಿರ್ತೀರಾ ಅಂತ ನಂಬ್ತೀವಿ. ಈ ತರ ಇನ್ನೂ ವಿಡಿಯೋಸ್ ನ ಮಿಸ್ ಮಾಡದೆ ನೋಡ್ಬೇಕಂದ್ರೆ ನಮ್ ಚಾನೆಲ್ ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ತರ ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ನಿಮ್ಮ ಚಾಚಾ ಟಿವಿ.